ಕೋಳಿಗಳು ಬರ್ತಾವೆ. ಈಗ ನೀನು ಹುಷಾರಾಗಿ ಬಂದ ತಕ್ಷಣ ಕೋಳಿಗಳು ಕದನ ಹಚ್ಕೊಬಿಡು ಆಯ್ತಾ. ಇಷ್ಟೇಯಾ? ಇಷ್ಟಕ್ಕೆ ಹಂಗೆ ಮಾಡಿದೆ ಹಿಂಗೆ ದಬ್ಬಕ್ಕೆ ಅಂತ ಆಗ್ಲಿಂದ ಬಿಲ್ಡಪ್ ಕೊಡ್ತಿದ್ಯಾ? ಎಷ್ಟೊತ್ತು? ಈಸಿ ಕೆಲಸ ಇದೆಲ್ಲ ನನ್ನ ಕೈಲಿ ಆಗದವು ಯಾವ ಕೆಲಸ ಇದ್ದಾವು ಒಂದೇ ಕೈಯಲ್ಲಿ ಮಾಡಿ ಬಿಸಾಕ್ಬಿಡ್ತೀನಿ. ಇಷ್ಟಕ್ಕೆ ಬೇರೆ ಇಷ್ಟು ಬಿಲ್ಡಪ್ ಅಂತ ಆಗ್ಲಿಂದ ಏನೋ ಮಾಡ್ದಂಗೆ ಏನು ಬೈತಾ ಕೂತವಳೆ. ಯಾರಾದ್ರೂ ನೋಡ್ಗಿಡ್ದವ್ರು ಏನು ಅನ್ಕೊಳಕಿಲ್ಲ, ಎಲ್ಲೋ ಚಿನ್ಗಿನ ಕಿತ್ಕೊ ಬಂದವನೆ ಇಲ್ಲ ಕಳ್ಳಗಿಲ್ಲ ಅನ್ಕೊಳಕಿಲ್ವಾ? ಹಂಗೆ ಬೈತಾ ಕೂತಿದ್ದಿ ಆ ರೇಂಜಲ್ಲಿ. ಅದೇನು ಕಲ್ತಿದ್ಯೋ? ಎಲ್ಲ ಕೆಲಸಗಳು ನಿಂಗೆ ಒಂದೇ ಕೈಯಲ್ಲಿ ಬಿಸಾಕಂಗೆ ಅಲ್ವಾ ಇರೋದು. ಮಾಡು ಮೊದಲು, ಮಾಡ್ಬಿಟ್ಟು ತೋರ್ಸು, ಆಮೇಲೆ ನಾನು ಒಪ್ಕೋತೀನಿ. ನೋಡ್ಕಮ್ಮಿ, ನೋಡ್ಕ ಹೆಂಗ್ ಕರಿತೀನಿ ಅಂತ. ಈಗ ಕರಿ ಕೋಳಿಗಳ ಅದು ಹೆಂಗೆ ಇಟ್ಕೊತೀನಿ ಕೈಯಲ್ಲಿ ಅಂತ ನೋಡುವೆ. ಕೈಯಲ್ಲಿ ಮಾಡಕ್ಕೆ ಬಂಗಗಳವೆ ಆಯ್ತಾ. ಎಲ್ಲ ಕೆಲಸನೂ ಹಾಳು ಮಾಡಬೇಡಿ. ಇಲ್ಲಿ ಬಂದ್ಬಿಟ್ಟು ಕೈಯಲ್ಲಿ ಇಟ್ಕೊಳ್ಳಿ ಇರೋದಕ್ಕೆ ನಾವ್ಯಾಕೆ ಇಷ್ಟು ಕಷ್ಟಪಡ್ಬೇಕಾಗಿತ್ತು. ಕೈಗೆ ಈಗ ಸಿಗಕ್ಕಿಲ್ಲ ಅವು. ಮನೆಯೊಳಗೆ ಕಟ್ಬಿಟ್ಟು ಬಾಗ್ಲ ಕಂಡ್ರೆ ಅವು ಸಿಗೋದು ಇಲ್ಲ. ರಾತ್ರಿ ಬರ್ತವೆ, ರಾತ್ರಿ ತನಕನೂ ಈಗ ಕಾಯ್ಕೊಂಡು ಕೂತ್ಕೊಂಡ್ರೆ ನಮ್ಮ ಬೀಗ್ರಿಗೆ ಲೇಟ್ ಆಯ್ತಿಲ್ವಾ ರೀ. ಆಗದ ಕೆಲಸಗಳೆಲ್ಲ ಮಾಡಿ ಆಯ್ತಾ. ಇಂಥ ಡಬ್ಬ ಇದನ್ನೆಲ್ಲ ಕೊಡಬೇಡಿ ನನಗೆ. ಮೊದಲೇ ತಲೆ ಕೆಟ್ಟೋಗುತ್ತೆ ನಿಮ್ಮಿಂದ. ಪುನಃ ಈಗ ಫುಲ್ ತಲೆ ಕೆಡ್ಸಕ್ಕೆ ಮಾಡಿದ್ದೀರಾ ನೀವು. ಅಲ್ಲ ಕಣವ ಮಗ ಸೀತಾ, ನೋಡವ ನಿಮ್ಮ ಅವನ ಹಿಂಗಂತಿದ್ರು ಅಂತ. ಕೆಲಸ ಈಸಿಯಾಗಿದ್ದಿದ್ರೆ ನಾವೇನಕ್ಕೆ ಇಷ್ಟೊಂದು ಕಷ್ಟಪಟ್ಬಿಟ್ಟು ಹಿಂಗೆಲ್ಲ ಮಾಡಬೇಕಾಗಿತ್ತು. ಬಂದ್ಬಿಟ್ಟು ಒಂದೇ ಮಾತಲ್ಲಿ ಒಂದೇ ಕೈಯಲ್ಲಿ ಅಂತ ಬರೀ ಬಿಲ್ಡಪ್ ಕೊಡ್ತಾನೆ ನಿಮ್ಮ ಅವ ರೀ. ಈ ಕೆಲಸ ಆದದೋ ಇಲ್ವೋ ಹೇಳಿ. ಆಗಕ್ಕಿಲ್ಲ ಅಂದರೆ ಹೋಗ್ಬಿಟ್ಟು ನೀರು ಕಾಯಿಸ್ತಾ ಇರಿ ಕೋಳಿ ಹೆಜ್ಜೆಗೆ ಹೋಗಿ ನೀರು ಕಾಯಿಸಿ. ಹೋಗಿಲ್ಲ ಅಂದರೆ ಇರೋ ತೋರಿಸ್ತೀನಿ ನನ್ನ ಕೈ ಚಮತ್ಕಾರ ಏನು ಅಂತ. ಮೊದಲು ನೀನು ತೋರಿಸ್ಬಿಟ್ಟು ಆಮೇಲೆ ನೀರು ಕಾಯ್ಸಕ್ಕೆ ಹೋಗ್ತೀನಿ. ಇರು ಕರಿ ಕೋಳಿನ ಕರಿಯಮ್ಮಿ. ಏನು ಬುದ್ಧಿ ಕಲ್ತಿದ್ದಾರೋ ಏನೋ ಕಣ್ಣದ. ಹೇಳಿದ್ರು ಅರ್ಥ ಮಾಡ್ಕೊಳಕ್ಕಿಲ್ಲ, ಮಾಡಿದ್ರು ಅರ್ಥ ಮಾಡ್ಕೊಳಕ್ಕಿಲ್ಲ. ಅದು ಯಾವ ಜಾತಕದಲ್ಲಿ ಹುಟ್ಟಿದೀಯ ಮರೆಯ ನೀನು? ಯಾವ ಜಾತಕದಲ್ಲಿ ಹುಟ್ಟಿದಿ? ನಾನು ಸಿಕ್ಕಿದ್ನ ನಿಂಗೆ ತಲೆ ತಿನ್ನಕ್ಕೆ? ಅಯ್ಯೋ ನಮ್ಮ ಮನೇಲಿ ಯಾವ್ಯಾವ ಜಾತಕದಲ್ಲಿ ಯಾವ್ಯಾವ ಗಳಿಗೆಯಲ್ಲಿ ಬಂದ್ಬಿಟ್ಟು ಹೆಣ್ಣು ನೋಡಿದ್ರು ಇವರು. ಆಗಿಂದ ತಲೆ ಕೆಡ್ಸ್ಕೊಂಡು ಇವ್ರಿಗೆ ಮಾಡ್ಬಿಟ್ರಲ್ಲವ. ನನ್ನ ಜೀವನ ಹಾಳಾಗೋಯ್ತು ತಕ್ಕೋತಾಗೆ. ಅಲ್ಲ ಕಣಮಿ ಪಾರ್ವತಿ, ಜೀವನ ಹಾಳಾಗಿರೋದು ಆಗ್ಲೇ ಮದುವೆಯಾಗಿ 30 ವರ್ಷ ಆಗದೆ. ಈಗ ಜೀವನ ಹಾಳಾಗಿದ್ದದ ಇವಾಗ ಗೊತ್ತಾಯ್ತಾ ನಿಂಗೆ ನನ್ನ ಜೀವನ ಹಾಳಾಗದೆ ಅಂತ? ಮರೆಯ ನೀನು ಮಾತಾಡ್ಬಿಡಕನ, ನೀನು ಮಾತಾಡ್ಬೇಡ ನನ್ನ ಜೊತೆ. ನೀನು ಮಾತಾಡಿದ್ರೆ ನನ್ನ ಮೈಯೆಲ್ಲ ಉರಿತದೆ. ಜಾಸ್ತಿ ಮಾತಾಡ್ಬೇಡ. ಅದೇನು ಮಾಡ್ತೀನಿ ಅಂದಲ್ಲ ಮಾಡು. ಬಾ 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 ಕೋಳಿಗಳೇ ಬನ್ನಿ ಬೇಗ. ಬರ್ಬಿಟ್ಟು ಸಾಯತ್ತಾಗೆ ಮಾಡಕ್ ಮಂಗಗಳಿಗಿಲ್ವಾ ಬೇರೆವು? ಅದೇನು ಒಟ್ಟ ಉಡ್ಸ್ಕೊಂಡಿರಿ ಮನೆ ಜನಪನ ಎಲ್ಲ ಆದ್ರೂ ಈಗ ಕೋಳಿಗಳು ಬನ್ನಿ ಬೇಗ. ಬಾ 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 ಕೊಕ್ 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 ಬಾ 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 ಕೊಕ್ ಕೊಕ್ ಕೊಕ್. ಅಯ್ಯ ಆಟೆ ಮುಂಡೆ ಕೋಳಿ ಹಂಗೆ ನಿಂತದಲ್ಲ. ಹಂಗೆ ಬಂದ್ಬಿಟ್ಟು ನಿಮ್ಗೂ ಬರೋಕೆ ಏನು ದಾಡಿ ನಿಮಗೆ? ಏನು ದಾಡಿ ನಿಮಗೆ ಅಂತ ತಿಂತಿದ್ದೀರಿ, ಉಣ್ಣದು ಉಣ್ತಿದ್ದೀರಿ, ಹೇಳೋದು ಮಾತು ಕೇಳೋಕ್ಕಿಲ್ಲ ಏನಿಲ್ಲ. ಅದಕ್ಕಪ್ಪ ನಿಮ್ಮನ್ನ ಸಾಕೊಂಡಿರೋದು. ಇಷ್ಟು ಆ ಕೆಲಸ ಮಾಡ್ಕೊಂಡು ಈ ಕೆಲಸ ಮಾಡ್ಕೊಂಡು ಬೆಳಗ್ಗೆ ಕಸ ಗುಡ್ಸ್ಕೊಂಡು ರಾತ್ರಿ ಕಸ ಗುಡ್ಸ್ಕೊಂಡು ಕೌಳಿ ಕೊಚ್ಕೊಂಡು ಅಕ್ಕಿ ಗೋಧಿ ಎಲ್ಲ ಹಾಕೊಂಡು ಇದಕ್ಕೆಯ ನಮ್ಗೆ ಉಪಯೋಗ ಆಗಲಿ ಅಂತ ತಾನೇ ನಿಮ್ಗೆ ಸಾಕಿರೋದು. ನೀವು ನೋಡಿದ್ರೆ ಚೆಂಗ್ಲಾಟ ಕಲ್ತ್ಕೊಂಡಿದ್ದೀರಲ್ಲ. ಬನ್ನಿ ಬೇಗ ಬಾ 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 ಕೊಕ್ 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 ಬಾ ಬಾ ಬಾ. ಅಲ್ಲ ನಮ್ಮ ಅತ್ತೆ ನೋಡು ಮನ್ಸ್ರಿಗೆ ಬೈಯಂಗೆ ಕೋಳಿಗಳಿಗೆ ಹೆಂಗೆ ಬೈತವ್ರೆ. ಇವಳು ಸರಿಯಾದ ತಲೆ ಕೆಟ್ಟೊಳೆ ಬಿಡೋತಾಗೆ. ಮನ್ಸ್ರ ಥರ ಬೈತಾ ಕೂತಾವಳಲ್ಲಪ್ಪ ಕೋಳಿಗಳಿಗೆ. ಅರ್ಥ ಆದದ? ಅದುವೇ ಇನ್ನು ಗಂಟ್ಲು ಹರ್ಚ್ಕೊಂಡು ಇಷ್ಟು ದೊಡ್ಡದಾಗಿ ಬಾಯಿ ಬಿಡ್ತಾವಳಲ್ಲ. ಸರಿನೇ ಇವಳುವೆ. ಅದು ಯಾಕಂಗೆ ಆಡಳು? ಯಾವಾಗಲೂ ಬರೀ ಮನೇಲಿ ಕಲ ಅಂತ ಇರ್ತಾಳೆ. ಒಂದಿನಾದ್ರೂ ಬಾಯಿ ಮುಚ್ಕೊಂಡು ಮನೇಲಿ ಇದ್ದಾಳೆ. ಅಯ್ಯೋ ಅದು ಯಾವಾಗ ಕಟ್ಕೊಬೇಕು ಇವಳಿಗೆ. ನನ್ನ ಜೀವನ ಎಲ್ಲ ಹಾಳಾಗೋಯ್ತು. ಏನು ಕೊಣ ಅಂತಿದ್ದೀರಿ? ಏನೂ ಇಲ್ಲ ಕತೆ. ಕರಿ ಕೋಳಿಗಳು ಕರಿ ಬರಲಿ. ಕೋಳಿಗಳು ಏನು ಬತ್ತೇನೆ ಇಲ್ಲ ಅಂತಿದೆ. ಕೈ ಪಟಾಗವೆ ಆ ಪಟಾಗವೆ ನನ್ನ ಕರ್ದ ತಕ್ಷಣ ಬರ್ತವೆ. ಆಮೇಲೆ ಊಟ ಕೇಳ್ತವೆ, ನಾನು ಊಟ ಹಾಕ್ತೀನಿ. ಅದು ಬೇಕು ಇದು ಬೇಕು ಅಂತವೆ ಅಂತಂತೇದಿ. ನೀನು ಒಳ್ಳೆ ಸರಿಯಾದವನೇ. ಅದು ಯಾವ ಮಾತಂತಾಡಿ ಯಾವ ಮಾತಂತಾಡಿ ಆಗ ಮಾತುಗಳನ್ನ ಆಡಬೇಕು, ಇರೋ ಮಾತುಗಳು ಆಡಬೇಕು. ಅದು ಏನೇನು ಮಾತಾಡೋನು ಅವನಿಗೆ ಅರ್ಥ ಐಕಿಲ್ಲ. ಬಂದ್ಬಿಟ್ಟು ನನ್ನ ತಲೆ ತಿನ್ನೋದು ಇಲ್ಲಿ. ಕೊಕ್ 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 ಬಾ 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 ಮಗ ಸೀತಾ. ಒಳಗೆ ಹೋಗ್ಬಿಟ್ಟು ಅಕ್ಕಿಗಳ ಎಚ್ಚ ನಡಿ. ಕನತು ಸರಿ ಆಯಿತು. ಮರೆಯ ಸೈಡ್ ಬಿಡು. ಅಲ್ಲಿ ಏನು ಮಾಡ್ತಾ ನಿಂತಿದ್ದಿ? ಕೋಳಿಗಳು ಇದ್ರ ಕಡೆ ಕೆಲ್ವ ನಿನ್ಕಂಡ್ರೆ? ಯಾಕೆ ಎದ್ರುಕೊಂಡವು? ನಾನು ಸಾಕಿನಿ ಕಣಪ್ಪ, ನಾನು ಸಾಕಿವ್ನಿ. ಚೆನ್ನಾಗಿ ಮಾತಾಡ್ತಿದ್ದಿ. ಏನು ಎದ್ರುಕೊಂಡವಂತೆ ಏನು ದೇವ ಥರ ಕಾಣ್ತಿದ್ದಾನ ನಿನ್ ಕಣ್ಣಿಗೆ? ನೀನು ಮನ್ಸ್ರಂಗಿದೀಯ ನೀನು? ಮನ್ಸ್ರಾಗಿದೀಯ ಅಂತ ಬಾ ಸೈಡ್ಗೆ ನೀನು. ನೀರು ಕಾಯಿಸಿ ಹೋಗು. ಅದನ್ನಾರು ಕೆಲಸ ಮಾಡು. ಯಾವ ಕೆಲಸನೂ ಬರೋಕ್ಕಿಲ್ಲ, ಏನೂ ಇಲ್ಲ. ಬಂದ್ಬಿಟ್ಟು ಇಲ್ಲಿ ಬಿಲ್ಡಪ್ ತಗೋತವನೆ ಬಿಲ್ಡಪ್ಪ. ಹೋಗು. ಅಲ್ಲಿ ಹಿಂದೆ ಮುಂದೆ ಎಲ್ಲ ಬಿದ್ದಾವಲ್ಲ ಸೌದೆಗಳು. ಈಚೆಲ್ಲ ಕಾಯಿಸ್ಬಿಡು. ಮನ್ಗೆನಲ್ಲಿ ಕಾಯಿಸಾಕೋಬೇಡ. ಈಚೆಲ್ಲ ಹೋಗ್ಬಿಟ್ಟು ಗಣ ಅಂತ ಕಾಯಿಸು. ಇನ್ನೂ ಸ್ವಲ್ಪ ಹೊತ್ತಲ್ಲಿ ಕೋಳಿನ ಹಿಡ್ಕೊಬಿಡ್ತೀನಿ. ಕೊಯ್ದ್ಬಿಟ್ಟು ನೀರೊಳಗಡೆ ಹಜ್ಜಿ ಪುಕ್ಕ ರಕ್ಕೆನೆಲ್ಲ ತರಿಸ್ಬಿಟ್ಟು ಆಮೇಲೆ ಅಚ್ಚುಕಟ್ಟು ಮಾಡ್ಕೊಡು. ಬಾಡ್ನೆಲ್ಲ ತೊಳ್ದಿ. ಸರಿ ಆಯ್ತು ಕಣ್ಮಾರೈತಿ, ಮಾಡೋಕ್ಕಾಯ್ತದೆ. ಮೊದಲು ನೀನು ಕೋಳಿ ಹಿಡಿಗ. ಆಯ್ತು ಹೋಗು, ಹಿಡಿತಾನೆ ಹೋಗು ನೀನು.
ಇರು ನನ್ನ ಕೈ ಚಳಕ ಅದು ಏನು ಅಂತ ನಿಂಗೆ ತೋರಿಸ್ಬಿಟ್ಟೆ ಹೋಗೋದು ಇವತ್ತು. ಹಂಗೆ ಹೋಗ್ಬಿಟ್ಟನ ಜಾಸ್ತಿ ಓದ್ಬೇಡ, ಇದು ಒಂದೇ ಸಲ ಇಲ್ಲಪ್ಪ. ನನ್ನ ಕೈ ಚಳಕನ ಹೆಂಗೆ ತೋರಿಸ್ಬೇಕು ತೋರಿಸ್ಬಿಟ್ಟು ಹೋಯ್ತೀನಿ. ರೀ ಆಗ್ಲೇ ಗೊತ್ತಾಗದೆ ನನಗೆ ಈ ಮಧ್ಯೆ ಬಿ ಪಿ ಬಂದ್ಬಿಟ್ಟು ಕೂತದೆ. ಇನ್ನೂ ಬಿ ಪಿ ತರಿಸ್ಬೇಡಿ ಕಣ್ರಿ ಆಮೇಲೆ, ಆಯ್ತಾ? ಸುಮ್ಮನೆ ಹೊಂಟೋಗಿ. ಈಗ ಹೆಂಗೋ ಕೆಲಸ ಅರ್ಧ ಆಗದೆ, ಇನ್ನು ಅರ್ಧ ಆದರೆ ಮುಗೀತು. ಬಂದ್ಬಿಟ್ಟು ಇಲ್ಲಿ ನೀವು ಅಡ್ಡಾಗಿ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಕ್ಕೆ ಹೋಗ್ಬೇಡಿ ನೀವು. ಹೊಂಟೋಗಿ ಸುಮ್ಮನೆ. ಮಗ ಸೀತಾ, ನಾನು ಕರಿತೀನಲ್ಲವ ಕೋಳಿಗಳಂಗೆ ಕರೆಯವ ಬರ್ತವೆ ಉಂಕನತ್ತೆ. ಬಾ 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 ಕೊಕ್ 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 ಬಾ 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 ಕೊಕ್ ಕೊಕ್ ಕೊಕ್. ಓ ಸದ್ಯ ಕಣವ ಮನೆ ಒಳಗಡೆ ಈಗ ಹೋಯ್ತಾವೆ. ಅತ್ತೆ ಇನ್ನೂ ಕರಿಯನ ಕಣ್ಮಗ, ಕರಿ ಇನ್ನೂ ವಸ್ತುತ್ತವೆ ಕರಿ. ಬಾ 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 ಕೊಕ್ 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 ಬಾ ಬಾ ಬಾ. ಓ ನಿಮ್ಮಂಗೆ ಒಳೊಳಗೆ ಕರ್ಕೊಂಡ್ರೆ ಕೋಳಿಗಳು ಕೇಳಿಸದ ನನ್ನಂಗೆ ಕರಿಬೇಕು. ಕಾಕ್ ರೀ ಏನಾದ್ರೂ ಈಗ ನಿನ್ ಕೈ ಸಿಕ್ಬಿಟ್ರೆ ನನ್ನ ಕೈಗೆ ಹಾಕೊಂಡು ತುಳ್ದಾಕ್ಬಿಡ್ತೀನಿ ನಿನ್ನ. ಅರೆಯ ನಿಂತ್ಕೊ ಇಲ್ಲಿ ನೀನು, ನನ್ನ ಕೈಗೆ ಸಿಗು, ಗಾಳಿ ಬಿಡಿಸ್ಬಿಡ್ತೀನಿ. ಎಲ್ಲ ಕೆಲಸನು ಹಾಳು ಮಾಡ್ತಾನಲ್ಲವ ಇವನು ಮಗ. ಸೀತಾ ಪುನಃ ಹೋಗಿಸ್ತಕನ ಮಗ, ಹೋಗಿಸ್ತಾ. ಅಷ್ಟು ಕಷ್ಟಪಟ್ಟು ಹೆಂಗೋ ನಾನು ನನ್ನ ಸೊಸೆನುವೆ ಕೋಳಿ ಹಿಡಿಯೋದಂತ ಬಂದ್ರಿ ಎಲ್ಲನೂ ಹಾಳು ಮಾಡ್ತಾನಲ್ಲಪ್ಪ ಒಂದ್ಸಲ ಸರಿ. ಪುನಃ ಪುನಃ ಅದನ್ನೇ ಮಾಡ್ರಿ ಏನಪ್ಪ ಇದು? ಹೋಗ್ಬಿಟ್ಟು ನೀರು ಕಾಯಿಸಿದ್ರೆ ಸರಿ, ಆ ಕಡೆ ಈ ಕಡೆ ತಿರ್ಗಕ್ಕೆ ಹೋಗ್ಬಿಟ್ರೆ ಆಮೇಲೆ ಬೈದಾಕ್ಬಿಡ್ತೀನಿ. ಬಂದ್ಬಿಟ್ರೆ ನಾನು ನೀರು ಕಾಯಿಸ್ ನಡಿ. ಸರಿ ಬಿಡು, ಆಯಿತು ಕಾಯಿಸ್ತೀನಿ. ಅಲ್ಲ ನಾನು ಏನೋ ನನ್ನ ಹೆಂಡತಿ ಇಷ್ಟು ಕಷ್ಟಪಡ್ತಾವಳಲ್ಲ, ಸ್ವಲ್ಪ ಏನಾದ್ರೂ ಸಹಾಯ ಮಾಡಿದ್ರೆ ಖುಷಿ ಪಡ್ತಾಳೆ ನನ್ನ ಮೇಲೆ ಅಂತ ಅನ್ಕೊಂಡು ಹೋದ್ರೆ ಆ ಕೋಳಿ ಮುಂಡೆವು ಏನಪ್ಪ ಅದು ನನ್ನ ವಾಯ್ಸ್ ಕೇಳ್ತದೆ ತಡ ಓಡ್ಬಿಟ್ವಲ್ಲ. ಇನ್ನೇನು ಮನ್ಸನ ನೀನು? ದಯ್ಯ ತಾನೆ, ದಯ್ಯ ಥರ ವಾಯ್ಸ್ ಮಾಡಿಕೊಂಡು ದಯ್ಯ ಥರ ದೇಹ ಮಡಿಕೊಂಡು ತರದ್ರೆ ಹಾರಾಳ ಆಯ್ತಿದಿ. ಏನು ಬುದ್ಧಿ ಕಲ್ತಿದೀಯಲ್ಲ ನೀನು. ಎಲ್ಲ ಬರೀ ಹೆಂಡತಿ ಮಕ್ಳನ್ನೆಲ್ಲ ಒಟ್ಟ ಉಡ್ಸ್ಕೊಂಡು ಅಭ್ಯಾಸ. ಇನ್ನೇನು ಮಾಡಿರಿ ನೀವು? ಇನ್ನೇನು ಮಾಡಿರಿ? ಆಯ್ತು ಕಣವ ಮರೈತಿ, ನಿಮ್ಗೊಂದು ದೊಡ್ಡ ನಮಸ್ಕಾರ. ಈಗ ಸುಮ್ಮನೆ ಬಾಯಿ ಮುಚ್ಕೊಂಡು ಅದೇನೋ ಬಿ ಪಿ ಇದ್ದದೋ ಏನೋ ಕಾಣಲ್ಲ, ಯಾಕೋ ಇಷ್ಟು ಕಿಚ್ಚಾಡ್ತಿದ್ದಿ, ಆಸ್ಪತ್ರೆಗಾರು ಕರ್ಕೊಂಡು ಹೋಗಿ ತೋರಿಸ್ಬೇಕು. ಓಂಕನಪ್ಪ ಎಲ್ಲ ತಂದು ಮಾಡ್ಬಿಟ್ಟಲ್ಲ. ಇನ್ನೇನು ಮದುವೆ ಆದ್ಮೇಲೆ ನೀನು ಕಟ್ಕೊಂಡಾದ್ಮೇಲೆ ಬಿ ಪಿ ತಕೋ, ಶುಗರ್ ತಕೋ, ಆ ಕಾಯಿಲೆ ತಕೋ, ಈ ಕಾಯಿಲೆ ತಕೋ, ಒಟ್ಟೊಟ್ಟಿಗೆ ಬರ್ಸ್ತಲ್ಲ. ಹಂಗ ನೀನಂತ ಗಂಡ ಇರೋದಕ್ಕೆ ಕಣಪ್ಪ ಹೆಂಗಸ್ರಿಗೆ ಹಿಂಗೆ ಕೈಗಿದೆ ಎಲ್ಲ ಬಂದ್ಬಿಟ್ಟು ಸಾಯ್ತಿರೋದು. ನೀನಂತ ಗಂಡ ಇರೋದಕ್ಕೆ ಬೆಳಿಗ್ಗೆನಕ್ಕಿಲ್ಲ ಸಂಜೆನಕ್ಕಿಲ್ಲ ಹಚ್ಚಾರ್ಸಿ ಜೀವ ಒಂದದೆ. ತಕೊಬಿಡು. ಇನ್ನೇನು ಮಡಗಿದಿ? ಎಲ್ಲ ಕಿತ್ಕೊಂಡಾಯ್ತಲ್ಲ, ಜೀವ ಒಂದದೆ. ಇರು, ಇನ್ನೊಂದು 5-6 ವರ್ಷ ಆದ್ಮೇಲೆ ನಾನುವೇ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೋಡ್ಕೊಂಡು ಒಂದೇ ಸಲ ಪ್ರಾಣ ಬಿಟ್ಬಿಡ್ತೀನಿ. ಆಗ ಯಾಕೆ ನಾನು ಯಾರಿಗೂ ಬೇಕಾಗಿಲ್ಲ ಆಮೇಲೆ. ನಿನಗೂ ಬೇಕಾಗಿಲ್ಲ, ಮಕ್ಳಿಗೂ ಬೇಕಾಗಿಲ್ಲ, ಮರಿಗೂ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ಆರಾಮಾಗಿ ನಾನು ಇಷ್ಟ ಬಂದಂಗೆ ಇದ್ಕೊಂಡು ಇರಷ್ಟು ದಿನ ಆಮೇಲೆ ಪ್ರಾಣ ಬಿಟ್ಬಿಡ್ತೀನಿ. ಅಪ್ಪ ನೀಯೇ ಚೆನ್ನಾಗಿರುವೆ, ಆಗ ಯಾರು ಬೈಯೋಕ್ಕಿಲ್ಲ, ಯಾರು ಹಾಡೋಕ್ಕಿಲ್ಲ. ಇಷ್ಟ ಬಂದಂಗೆ ಇರ್ಬೋದು, ಇಷ್ಟ ಬಂದಾಗ ಕುಡ್ಕೋಬೋದು, ಇಷ್ಟ ಬಂದಂಗೆ ಜಗಳ ಆಡ್ಬೋದು. ಆಯ್ತಾ? ಎಲ್ಲಾನು ಮಾಡ್ಕೊಳ್ಳುವೆ. ಈಗ ಬರಬೇಡ ಕಣಪ್ಪ, ನಾನು ಸಿಂತಕ್ಕೆ ಬರಬೇಡ ನೀನು. ನನಗೆ ಹಾಡಿ ಸಾಕಾಗದೆ ಹಚ್ಚಾರ್ಸಿ ಕಿಚ್ಚಾರ್ಸಿ ಜೀವ ಒಂದು ತಕೊಬಿಡಿ. ಜೀವ ಒಂದು ಐದೆ ಕಣಪ್ಪ, ಜೀವ ಒಂದದೆ. ಜೊತೆ ಮಾತಾಡೋದಕ್ಕಂತ ತಪ್ಪು ಕಣ್ ಪಾರ್ವತಿ. ನಾನು ಏನೋ ಒಂದು ಹೇಳಿದ್ರು ನೀನೇ ಒಂದು ಹೇಳ್ತಿದ್ದಿ, ನನಗಂತೂ ತಲೆ ಕೆಟ್ಟೋಗ್ಬಿಡ್ತದೆ ಇದ್ರೆ ಇಲ್ಲಿಯ. ಎಲ್ಲಿದ್ದದು ನೀರು? ಅಲ್ಲ ಕಣ್ರಿ, ನೀರು ಎಲ್ಲಿದ್ದದಂದ್ರೆ ಎಲ್ಲಿರ್ತದು? ಮನೇಲಿ ಇರ್ತದೆ. ಏನು ಎಲ್ಲೆಲ್ಲೋ ಇರ್ತದ? ತಂದ್ಬಿಟ್ಟು ತಲೆ ಮೇಲೆ ಸುರಿದ್ಬಿಡ್ತೀನಿ ನೀವು ಹಿಂಗೆ ಹಾಕ್ತಾ ಇದ್ರೆ. 30 ವರ್ಷದಿಂದ ಮನೇಲಿದ್ದೀರಿ, ನೀರೇನು ಮಾಡೋದು, ಅದೇನು ಮಾಡೋದು, ಇದ್ದೇನು ಮಾಡೋದು ಅಂತ ಅಂತಿದ್ದೀರಲ್ಲ. ಒಂದ್ಸಲ ನೋಡ್ರೆ ಗೊತ್ತಾಯ್ತಿಲ್ವಾ? ಅಯ್ಯೋ ಹೊಟ್ಟೆ ಉಸ್ಕೊಂಡು ಸಾಯಿಸಿ. ಇನ್ನೇನು ಮಕ್ಳು ಮರಿಗೆಲ್ಲ ಇದೆ ಅಲ್ವಾ, ಸಾಯಿಸ್ಬಿಡಿ. ತಾವು ಮಾತಾಡೋದೇ ತಪ್ಪು. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋದ್ರೆ ಈಗ ನಾನೇ ಬಚಾವೈತೀನಿ. ಇಲ್ಲ ಕಲ್ಗಿಲ್ ತಗೊಬಂದ್ಬಿಟ್ಟು ತಲೆಗಿಲೆ ಹೊಡೆದ್ಬಿಟ್ಟಾಳ ಆಮೇಲೆ. ಅದಕ್ಕೂ ಏಸಕ್ಕಿಲ್ಲ ಇವಳು. ಯಾಕೋ ಇಷ್ಟೊಂದು ಹಿಂಗೆ ಬಜಾರ್ ಬೈಬಿಡ್ತಾವಳಲ್ಲ. ಅಪ್ಪ ಇನ್ನೇನು ಮಾಡೋದು, ಇನ್ನೇನು ಮಾಡೋಕ್ಕದು? ಆಗ್ಲಿಂದ ನಿಂಗೆ ಇರ್ತಾನೆ. ನಾನೇ ಸುಮ್ಮನೆ ಆಗಬೇಕು, ಸೋಲ್ಬೇಕು. ಇನ್ನೇನು ಮಾಡಿದ್ರೆ ಇಲ್ಲ ಅಂದ್ರೆ ನಾನು ಸೋಲಕ್ಕೆ ಹೋಗ್ಲಿಲ್ಲ ಅಂದರೆ ಹಾಕೊಂಡು ತುಳ್ದಾಕ್ತಾಳೆ. ಎಲ್ಲ ಕೈಕಿಲ್ಲ. ಸೀತಾ ಮಗ, ನಿನ್ನ ಮಾವ 2 ಸಲ ಆಗ್ಲೇ ಕೆಲಸ ಎಲ್ಲ ಕೆಲಸ ಆಯ್ತು. ಇನ್ನೇನು ಮಾಡೋಕ್ಕದು? ನಾನೇ ಈಗ ಇಟ್ಕೋತೀನಿ, ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಂಡು ನಿಂತ್ಕೋ ಮಗ. ಕರಿ ಕೋಳಿಗಳನ್ನ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಕದ ಹಚ್ಕೋತೀನಿ ಗಣತೆ ಮಗ. ಸೀತಾ ಕೊನೆಗೂ ಹಿಡ್ದಾಕ್ಬಿಟ್ವಲ್ಲ, ಒಳ್ಳೆ ಕೆಲಸ ಕಣ್ ಮಗ. ನಿಮ್ಮ ಮಾವ ಬರ್ನಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಯೋದು. ಇನ್ನೇನು ಮಾಡೋಕ್ಕದು? ಏನು ಮಾಡೋಕೆ ಆಯ್ಕಿಲ್ಲ ಉಂಕನತೆ. ಅಯ್ಯೋ ನನಗಂತೂ ಭಯನೇ ಆಗ್ಬಿಟ್ಟಿತ್ತು. ಹಿಂಗೆ 2 ಸಲ ಕೋಳಿನೇ ಅರ್ಧ ಬಂದ್ಬಿಟ್ಟು ಮನೆಯಿಂದ ಈಗ ಫುಲ್ ಕೆಲಸ ಆಗೋವಷ್ಟರಲ್ಲಿ ಹಂಗೆ ಓಡ್ಬಿಟ್ವಲ್ಲ. ಅಯ್ಯೋ ಇವತ್ತು ಸಿಕ್ತದೋ ಇಲ್ವೋ ಕಾಣಲ್ಲ. ಅತ್ತೆಗಾದ್ರೂ ಹಂಗಿಂಗಿ ಕೋಳಿನೇ ತನ್ನಿ ಅತ್ತೆಗೆ ಇನ್ನೇನು ಮಾಡೋಕ್ಕದು ಅಂತ ಅನ್ನೋದಂತ ಮಾಡಿದೆ. ಅಷ್ಟರಲ್ಲಿ ನೀವೇ 3ನೇ ಸಲ ಮುಗ್ತಾಯ ನನಗೆ ಕೆಲಸ ಮುಗಿದೋಯ್ತು ಕಣತೆ. ಕಣ್ಮಗ ಹೆಂಗೋ ಆಯ್ತಲ್ಲ. ಈಗ ಪಟ್ ಅಂತ ನೀರು ಕಾಯಿಸಿರ್ತಾನೆ, ಹೋಗ್ಬಿಟ್ಟು ಕೋಳಿ ಕೂದ್ಬಿಟ್ಟು ಹಜ್ಜಾಕ್ಬಿಡೋದ ಆಯ್ತಾ. ಆಮೇಲೆ ರಕ್ಕೆ ಪುಕ್ಕ ಎಲ್ಲ ಕರ್ಕೊಂಡು ಕೂತಿರ್ಲಿ ಅವನು. ನನ್ನ ಮನೆಗೆ ಹೋಗ್ಬಿಟ್ಟು
ಅದೇನು ಸಾಮಾನು ಬೇಕು ಅವನ್ನೆಲ್ಲ ಹದ ಮಾಡ್ಕೊಂಡು ಖಾರ ಗೀರ ಹರ್ಕೊಂಡು ಆಮೇಲೆ ಅಷ್ಟೊತ್ತಿಗೆ ಕಿಚ್ಕಟ್ ಮಾಡಿದ್ರೆ ಹೋಗ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಮುಗೀತದೆ ಮಗ. ಅವ ಈಗ ಏನು ಗೊತ್ತಾ, ಈಗ ನಿಮ್ಮ ಮಾವಂತವು ಯಾರಾದರೂ ಒಬ್ಬರು ಇರಲೇಬೇಕು, ಇಲ್ಲಾಂದರೆ ಕೆಲಸಗಳು ಅಚ್ಚುಕಟ್ಟು ಮಾಡೋಕ್ಕಿಲ್ಲ ಕೊಳಕವನು. ಆ ಕೈಲೆಲ್ಲ ಕೈನೇ ತೊಳಿಕಲ್ಲ ಕಣ್ಮಗ, ಅದೇ ಕೈಯಲ್ಲಿ ಗಲೀಜ ಮಾಡ್ತಾನೆ. ಅಯ್ಯೋ ಅವ್ನು ಕೆಲಸ ಮಾಡೋದು ನೋಡ್ಬಿಟ್ರೆ ನನಗೆ ಅಸಹ್ಯ ಕಣವ, ಅಸಹ್ಯ. ಅದಕ್ಕೆ ಅವ ಕೈಗೆ ತೊಳಿಕಿಲ್ಲ ಕರೆಕ್ಟಾಗಿ ಅವನು. ಆಮೇಲೆ ಈಗ ನಾವು ಕೋಳಿ ಕಟ್ ಮಾಡೋಕ್ಕೆ ಒಂದು ಚೌರಿಗೆನೋ ಒಂದು ಏನೋ ಮಡಗಿರ್ತೀವಿ ಚುಮ್ಕಿಂಬು, ಆ ಚುಂಬೆ ಗಬ್ ಮಾಡ್ತಾನೆ ಕಣವ, ಕೈನೂ ತೊಳಿಕಿಲ್ಲ ಅದೇ ಕೈಯಲ್ಲಿ. ಈಗ ಕೋಳಿಗೆಲ್ಲಿ ಕುಯ್ತಿರ್ಬೇಕಾದ್ರೆ ಇನ್ನೇನು ಮಾಡೋದು, ಅದೇ ಕೈಯಲ್ಲಿ ಮುಡ್ತಾನಲ್ಲ, ಆಗ ಗಬ್ ಐತೆ ಮಗ. ಅದಕ್ಕೆ ನಿಮ್ಮ ಮಾವಂತವು ಇಲ್ಲ ನೀನು ನೋಡ್ಕೊ, ಇಲ್ಲ ನಾನೇ ಹೋಗ್ಬಿಟ್ಟು ನೀರು ಕೊಡೋಕ್ಕೆ ಹೋಯ್ತೀನಿ. ಆಮೇಲೆ ಕೆಲಸಗಳೆಲ್ಲ ಹೇಳ್ಕೊಡ್ಬೇಕು, ಅಚ್ಚುಕಟ್ಟಾಗಿ ಮಾಡೋಕ್ಕಿಲ್ವಲ್ಲ, ಒಂಥರ ಗಲೀಜು. ಯಾರ ಚೆನ್ನಾಗಿ ಮಾಡ್ತಾನೆ ಅಚ್ಚುಕಟ್ಟನೆಲ್ಲ ಚೆನ್ನಾಗಿ ಮಾಡ್ತಾನೆ, ಅದ್ರ ಕೈ ತೊಳಗಿಲ್ಲ ಕಣ್ಮಗ, ಅದೇ ತಾನೇ ಎಲ್ಲಕ್ಕಿಂತ ಇಂಪಾರ್ಟೆಂಟು, ಅದನ್ನೇ ಮಾಡೋಕ್ಕಿಲ್ಲ ಅಂದರೆ. ಅದಕ್ಕೆ ಮಗ ಈಗ ಏನು ಮಾಡಿದೆ, ನೀನು ಓದಿಯೋ ಇಲ್ಲ ನಾನು ಹೋಗೋಣ? ಮತ್ತೆ ನೀವೇ ಹೋಗಿ, ನಾನೇ ಖಾರಗಿರ ಎಲ್ಲ ಅದು ಹಾಕೊಂಡು ಆಡ್ಕೊತಾ ಇರ್ತೀನಿ, ನೀವೇ ಮಾವಂತಗೆ ಹೋಗ್ಬಿಟ್ಟು ನೀರ್ಗಿರ ಹಾಕೊಡಿ. ಸರಿ ಕಣ್ಮಗ, ಹಂಗಾರೆ ನಾನು ಹೋಗ್ಬಿಟ್ಟು ನೀರಿಗೆ ಕೊಟ್ಬಿಟ್ಟು ಮಾಡ್ಕೊತೀನಿ ಕಿಚ್ಕಟ್ಟು. ನೀನು ಮನೇಲಿ ನೋಡ್ಕೊ, ಹುಷಾರು, ಕಾಲು ಕೈ ಹುಷಾರು, ಆಮೇಲೆ ನಿಗ್ಗೋಗಿ ಮಾಡು ಆಯಿತಾ. ಆಮೇಲೆ ಆ ಕಡೆ ಧ್ಯಾನ ಮಾಡ್ಕೊಂಡು ಈ ಕಡೆ ಧ್ಯಾನ ಮಾಡ್ಕೊಂಡು ಕೈ ಕಾಲು ಸುಟ್ಕಿಟ್ಕೊಬಿಟ್ರೆ ಮೊದಲೇ ನಿಂದು ಬರೀ ಸುಟ್ಕೊಳ್ಳೋದೇ ಜಾಸ್ತಿ ನೀನು ಅಲ್ವಾ. ಹುಷಾರ ಮಾಡು, ಹೋಗೋಣ ಹಂಗಾರೆ. ಸರಿ ಕನತೆ. ಕೋಳಿ ಹಿಡ್ದಾಕ್ಬಿಟ್ರೆ ಕೊನೆಗೂ ಕನತೆ, ಕೊನೆಗೂ ಕೋಳಿ ಹಿಡ್ದುಬಿಟ್ಟು ನಾನು ಸೀತನೂ ಸೇರಿ ಒಳ್ಳೆ ಕೆಲಸ ಮಾಡಿದ್ದೀರಿ. ಸರಿ ಹಂಗಾರೆ ಹೋಗ್ಬಿಟ್ಟು ನಾನು ಕೋಳಿಗಿಳಿ ಅಚ್ಚುಕಟ್ಟು ಮಾಡ್ಕೊತೀನಿ. ಹೋಗಿ ನೀವಿಬ್ರು ಕೋಣೆಲಿ ಬಂಗ ನೋಡ್ಕೊಳ್ಳಿ ಹೋಗಿ. ಅತ್ತೆ ನಿಮ್ಮ ಮಗ ಅಲ್ಲಿ ಹಿತ್ಲಲ್ಲಿ ನೀರು ಕಾಯಿಸ್ತವ್ರೆ, ಕೋಳಿ ತಗೊಂಡು ಹೋಗೋದಂತ ಅನ್ಕೊಂಡಿದ್ದೆ. ಸೀತನ್ನ ಕೋಣೆಲಿ ಬಿಟ್ಬಿಟ್ಟು ಬಂಗಕ್ಕೆ ನಾನು ಕೋಳಿ ಅಚ್ಚುಕಟ್ಟು ಮಾಡ್ಸೋದಂತೂ ಹೋಯ್ತಿದ್ದೆ ಕಣತೆ. ಓ ಪಾಪ, ಅವು ಒಂದು ಎಣ್ಣೆ ಬಿಟ್ಟಿಯ ನೀನು ಬಾಡ್ಬಿಟ್ಟಕ್ಕೆ? ಬೇಡ ಹೋಗ್ಬಿಟ್ಟು ಇಬ್ಬರು ಮಾಡ್ಕೊಳ್ಳಿ ಸೇರಿ. ನಾನು ಏನು ಮಾಡೋಣ ಕೂತ್ಕೊಂಡು ಹೋಗ್ಬಿಟ್ಟು ಅಚ್ಚುಕಟ್ಟು ಮಾಡ್ಕೊತೀನಿ. ಹಂಗಾರೆ ಶಿವ ಅಲ್ಲಿ ಅಚ್ಚುಕಟ್ಟು ಮಾಡ್ತಿದ್ದಾನ ಗನತೆ, ನೀರು ಕಾಯಿಸು ಅಂತ ಹೇಳಿವ್ನಿ, ಕಾಯಿಸ್ತಾ ಇದ್ದಾರೇನೋ. ಹೋಗ್ಬಿಟ್ಟು ಈಗ ಕೋಳಿ ತಗೊಂಡೋಗ್ಬಿಟ್ಟು ಕುಯ್ದುಬಿಟ್ಟು ಎಲ್ಲ ಕಿಚ್ಕಟ್ಟು ಮಾಡ್ಕೊಂಡು ಬರ್ತೀನಿ. ನೀರಿಗಿರ ಹಾಕೊಡ್ಬೇಕಲ್ಲ, ಅದಕ್ಕೆ ಹಿಂಗೆ ಐಡಿಯಾ ಮಾಡ್ಕೊಂಡಿದ್ದು. ನೀವು ಬಂದಿರಲ್ಲ ಒಮ್ಮೆ ಕೆಲಸ ಆಯಿತು ಬಿಡಿ. ಹಂಗಾರೆ ತಗೊಳ್ಳಿ ಕೋಳಿಯ ಕೊಡು ಮಗ. ಏನರಪ್ಪ ಇನ್ನೇನು ನೋಡಿದ್ರಲ್ಲ, ಇಷ್ಟು ಹೊತ್ಕೊಂಡ್ರೂ ಆಯಿತು ಕೋಳಿ ಹಿಡಿಯೋದು. ನೀವೇ ನೋಡಿರ್ತಿದ್ದೀರಿ ಯಾಕೆ ಏನು ಅಂತ. ಹಂಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡ್ರಪ್ಪ. ಯಾಕಂದರೆ ನಾವು ಡೈಲಿ ಹಾಕೋ ವಿಡಿಯೋಗಳು ನಿಮಗೂ ತಲುಪಬೇಕಲ್ಲ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.